ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸಂಕ್ರಾಂತಿಯ ನಂತರ ಈಗ ಸಂಕ್ರಾಂತಿ ಆಗಿದೆ. ನಿಮಗಾಗಿ ದೇವರ ಸಂದೇಶ ಏನಾಗಿದೆ, ಮುಂದೆ ಬರುವ ದಿನಗಳಲ್ಲಿ ಏನೆಲ್ಲ ಬದಲಾವಣೆ ಇದೆ, ನೀವು ನಂಬುವ ದೈವ ದೇವರಿಂದ ಏನೆಲ್ಲ ಸಂದೇಶ ಇದೆ ನಿಮ್ಗಾಗಿ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 2 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗ್ತಿದೆ, ನೀವು ಯಾವ ದೇವರನ್ನ ನೀವು ತುಂಬಾನೇ ನಂಬ್ತೀರಾ, ಆ ದೇವರ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ನೀವು ನೋಡ್ಬೇಕಾಗತ್ತೆ. ನೀವು ನಂಬುವ ದೈವ ಏನೆಲ್ಲ ಸಂದೇಶ ಕೊಡ್ತಾ ಇದೆ ನಿಮ್ಗೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗತ್ತೆ. ಯಾರೆಲ್ಲ ಫಸ್ಟ್ ಸ್ಟೋನ್ ಇರುವ ಕಾರ್ಡ್ ನೀವು ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರಿಗೆ ನೀವು ನಂಬುವ ದೇವರಿಂದ ಏನ್ ಸಂದೇಶ ಬರ್ತಾ ಇದೆ, ಏನೆಲ್ಲ ಬದಲಾವಣೆ ನಿಮ್ಮ ಜೀವನದಲ್ಲಿ ಕಾಣಿಸ್ಕೊಳ್ಳುತ್ತೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಟ್ಯಾರೋ ರೀಡಿಂಗ್ ಯಾವಾಗಲೂ ಒಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ನೀವು ಯಾವಾಗಿಂದ ನೋಡ್ತೀರಾ ಆಗಿಂದ 3 ತಿಂಗಳವರೆಗೂ ಈ ರೀಡಿಂಗ್ ರೆಸೊನೇಟ್ ಆಗತ್ತೆ ಅಂತ ಹೇಳಬಹುದು. ಆಲ್ವೇಸ್ ನೀವು ಯಾವ ಟ್ಯಾರೋ ಕಾರ್ಡ್ಸ್ ರೀಡಿಂಗ್ ನೀವು ನೋಡಿದ್ರು ಅದು ನಿಮಗೆ 3 ತಿಂಗಳವರೆಗೂ ನೋಡಿದ ದಿನದಿಂದ 3 ತಿಂಗಳವರೆಗೂ ನಿಮಗೆ ರೆಸೊನೇಟ್ ಆಗುತ್ತೆ ಅಂತಾನೆ ಹೇಳಬಹುದು. ನೀವು ನಂಬುವ ದೈವ ದೇವರನ್ನ ನೆನೆಸ್ಕೊಂಡು ಈ ಒಂದು ರೀಡಿಂಗ್ನ ನೀವು ನೋಡಬೇಕಾಗತ್ತೆ. ಓಕೆ, ಇಲ್ಲಿ ಸ್ಟಾರ್ಟಿಂಗ್ಗೆ ಡೆತ್ ಕಾರ್ಡ್ ಬರ್ತಾ ಇದೆ, ಹಾಗೆ ನೈಟ್ ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ. ಇಷ್ಟು ದಿನ ನೀವು ಯಾವೆಲ್ಲ ಕಷ್ಟದಲ್ಲಿ ಮುಳುಗಿದ್ರಿ, ಎಷ್ಟು ಕಣ್ಣೀರು ಹಾಕ್ತಾ ಇದ್ರಿ, ಯಾವುದೋ ಒಂದು ವಿಚಾರಕ್ಕೆ ತುಂಬಾನೇ ಕಣ್ಣೀರು ಹಾಕೋದು, ಮಾನಸಿಕವಾಗಿ ನೊಂದು ಹೋಗಿರೋದು, ಅಥವಾ ಯಾರೋ ಏನೋ ಬ್ಲ್ಯಾಕ್ ಮ್ಯಾಜಿಕ್ಕೋ ಏನೋ ಒಂದು ನಿಮ್ಮ ವಿಚಾರದಲ್ಲಿ ನಡೆಸಿದ್ರು, ಆ ಕೆಟ್ಟ ಕಣ್ಣಿಂದ ನೀವು ಏಳಿಗೆ ಆಗೋದಕ್ಕೆ ಆಗ್ತಾ ಇರಲಿಲ್ಲ ಅನ್ನೋರಿಗೆ ಈ ಡೆತ್ ಕಾರ್ಡ್ ಏನಿದೆಯಲ್ವಾ, ಇದು ಮೊದಲನೆಯದಾಗಿ ಬಂದಿರೋದ್ರಿಂದ ಸ್ಟಾರ್ಟಿಂಗ್ ಈ 1.5-2 ತಿಂಗಳ ಒಳಗಡೆ ನೀವೇನು ಕಷ್ಟಪಡ್ತಾ ಇದ್ರ ಅದಕ್ಕೆಲ್ಲ ಅಂತ್ಯ ಆಡುವ ದಿನಗಳು ಮುಂದೆ ಬಂದ್ಬಿಡ್ತು ಅಂತಾನೆ ಅರ್ಥ. ಇನ್ನು ಮುಂದೆ ಇಷ್ಟು ದಿನವರೆಗೂ ನೀವು ಯಾವುದೇ ಕೆಲಸ ಮಾಡೋಕೆ ಹೋದ್ರೂ ತುಂಬಾನೇ ನಿಧಾನವಾಗಿ ಆಗ್ತಾ ಇತ್ತು. ಯಾವುದೇ ಕೆಲಸ ಮಾಡೋದಕ್ಕೆ ಹೋದ್ರೂ ಅಥವಾ ಯಾವ ವಿಚಾರವಾಗಿ ಕೂಡ ಒಂದಷ್ಟು ಮಾನಸಿಕವಾಗಿ ನೊಂದು ಹೋಗೋದು, ನನ್ನ ಲೈಫೇ ಮುಗಿತೇನೋ ಅಂತ ಕೆಲವ್ರಿಗೆ ಅನಿಸಿದೆ. ಸೊ ಅಂಥವ್ರಿಗೂ ಕೂಡ ಈ 2 ತಿಂಗಳಲ್ಲಿ ಒಂದಷ್ಟು ಖುಷಿ ಕಾಣ್ತೀರಿ ಅನ್ನೋದು ತೋರಿಸ್ತಾ ಇದೆ. ಸಾರಿ, ಕಾರ್ಡ್ಸ್ಗಳು ಬೀಳೋದಕ್ಕೆ ಶುರುವಾಯಿತು. ಸೊ ಇನ್ನು ಮುಂದೆ ನೀವೇನಾದರೂ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಆ ಕೆಲಸಗಳು ಜಯ ಬೀರೋದಕ್ಕೆ ಶುರು ಆಗ್ತಾ ಇದೆ. ಸಂಬಂಧಗಳಲ್ಲಿ ಏನಾದರೂ ಈ ಬಿರುಕುಗಳನ್ನ ನೀವು ನೋಡ್ತಾ ಇದ್ರೆ ಆ ಬಿರುಕುಗಳು ಕೂಡ ಸರಿ ಹೋಗುತ್ತೆ ಅನ್ನೋದು ತೋರಿಸ್ತಾ ಇದೆ ನನಗೆ. ಹಾಗೆ ನೀವು ನಂಬುವ ದೇವ್ರೇನಿದೆ, ಇಲ್ಲಿ ಮೆಜಿಷಿಯನ್ ಕಾರ್ಡ್ ಬಂದಿರೋದ್ರಿಂದ ನೀವು ಇಷ್ಟು ದಿವಸ ಯಾವುದಾದ್ರೂ ಒಂದು ವಿಚಾರಕ್ಕೆ ಹರಕೆ ಹೊತ್ತಿದ್ರೆ, ಕನಸು ಕಟ್ಟಿದ್ರೆ, ಮ್ಯಾನಿಫೆಸ್ಟ್ ಮಾಡಿದ್ರೆ, ಬೇಡ್ಕೊಂಡಿದ್ರೆ ಅದು ಕೂಡ ಆ ಕೆಲಸ ಕೂಡ ಆಗುವ ಸಾಧ್ಯತೆ ಇದೆ ಅಂತ ತೋರಿಸ್ತಾ ಇದೆ. ಇಲ್ಲಿ ಸಂಬಂಧಗಳ ವಿಚಾರವಾಗಿ 3ನೇ ತಿಂಗಳಲ್ಲಿ ಇಬ್ರು ಕೂಡ ಪರಸ್ಪರವಾಗಿ ಮಾತಾಡಿ ಸಂಬಂಧಗಳು ಸರಿ ಮಾಡ್ಕೊಳ್ತೀರಾ ಅಂತಾನೂ ತೋರಿಸ್ತಾ ಇದೆ. ಕೆಲವರು ವಿಚಾರದಲ್ಲಿ ಹಠ, ಕೋಪ, ಈಗೋಗಳು ಬಿಟ್ಟರೆ ನಿಮ್ಮ ಲೈಫ್ ತುಂಬ ಅದ್ಭುತವಾಗಿ ಇರುತ್ತೆ ಅನ್ನೋದು ಕೂಡ ತೋರಿಸ್ತಾ ಇದೆ. ಇಷ್ಟು ದಿನ ಸ್ಟ್ರಕ್ ಆಗಿರುವ ಕೆಲಸಗಳೇನಿದೆ ಅಲ್ವಾ, ಆ ಸ್ಟ್ರಕ್ ಆಗಿರೋ ಕೆಲಸಗಳು ಕೂಡ ನಿಮಗೆ ನಿಮ್ಮ ಹತ್ತಕ್ಕೆ ಆಗೋದ್ರಲ್ಲಿದೆ ಅಂತಾನೆ ಹೇಳ್ತಾ ಇದೆ ಇಲ್ಲಿ. ಸೊ ಇಲ್ಲಿ ರೀಬರ್ತ್ ಬಂದಿರೋದ್ರಿಂದ ಇಲ್ಲಿ ಸ್ಟಾರ್ಟಿಂಗ್ ಡೆತ್ ಕಾರ್ಡ್ ಬಂತು, ಇಲ್ಲಿ ರೀಬರ್ತ್ ಬಂತು. ನನ್ನ ಕಾರ್ಡ್ ಶಫಲ್ ಮಾಡುವಾಗೂ ಕೂಡ ಕಾರ್ಡ್ಗಳು ತುಂಬಾನೇ ಹಾರೋದಕ್ಕೆ ಶುರುವಾಯಿತು. ಓಕೆ, ಅಂದರೆ ನಿಮ್ಮ ಕಷ್ಟದ ದಿನಗಳೇನಿದೆ ಅದು ಅಂತ್ಯ ಆಗೋದಕ್ಕೆ ಬರ್ತಾ ಇದೆ ಅಂತ. ಇದಕ್ಕೆ ನೀವು ನಂಬುವ ದೇವರು ಕೂಡ ಅದೇ ಉತ್ತರನೇ ಕೊಡ್ತಾ ಇದೆ. ಸ್ಯಾರೋ, ಯಾರೆಲ್ಲ ಕುಗ್ಗಿ ಹೋಗಿದ್ದೀರಿ, ನನ್ನ ಕಣ್ಣೀರು ಒರೆಸೋದಕ್ಕೆ ಅಂತ ಯಾರೂ ಇಲ್ಲ ನನ್ನ ಲೈಫಲ್ಲಿ ಅಂದ್ಕೊಂಡಿದ್ರೆ, ಇಲ್ಲ, ನಿಮ್ಮ ಒಳ ಮನಸ್ಸು ಹೇಳ್ತಾ ಇದೆ ನಿಮಗೆ, ನೀವು ನಂಬುವ ದೇವರು ಕೂಡ ಹೇಳ್ತಾ ಇದೆ ನಾನಿದ್ದೀನಿ ಅಂತ. ನಿಮ್ಮ ಮನಸ್ಸು ಕೂಡ ಏನೋ ಒಂದು ಆಗತ್ತೆ, ನನ್ನ ಜೀವನದಲ್ಲಿ ಯಾವುದೋ ಒಂದು ಖುಷಿ ವಿಚಾರ ಇದೆ ಅನ್ನೋದು ನಿಮ್ಮ ಮನಸ್ಸಿಗೆ ಅದು ಒಂದು ಸೆನ್ಸ್ ರೀತಿ ಹೇಳ್ತಾನೆ ಇದೆ ಅಂತ ತೋರಿಸ್ಬೋದು. ಎಕ್ಸ್ಟೆನ್ಷನ್ಸ್ ಬಂದಿದೆ, ಹಾಗೆ ಸಪರೇಷನ್ ಬಂದಿದೆ. ನಿಮಗೆ ಯಾರೆಲ್ಲ ತೊಂದರೆ ಕೊಡೋದಕ್ಕೆ ಹೋಗ್ತಾ ಇದ್ದಾರೆ ಅವರಿಂದ ನೀವು ದೂರ ಆಗ್ತೀರಿ ಅಂತ ತೋರಿಸ್ತಾ ಇದೆ. ಅವರು ಮುಖವಾಡ ಹಾಕ್ಕೊಂಡು ನಿಮ್ಮ ಜೊತೆಗೆ ಇರಬಹುದು, ಅಥವಾ ನಿಮ್ಮ ಶತ್ರುಗಳಾಗಿರಬಹುದು. ಅವರು ಕೂಡ ನಿಮ್ಮಿಂದ ದೂರ ಆಗ್ತಾರೆ.
ಯಾಕೆ ಅಂತ ಹೇಳಿದ್ರೆ ಆ ವ್ಯಕ್ತಿ ನೀವು ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು, ಎಷ್ಟೇ ಚೆನ್ನಾಗಿ ನೀವು ನಿಮ್ಮ ಮುಂದೆ ಅವರು ಮಾತಾಡಿದ್ರು ನಿಮ್ಮನ್ನ ಒಂದಷ್ಟು ಅವರು ಹಾಳು ಮಾಡುವಂತಹ, ನಿಮ್ಮ ಏಳಿಗೆನ ಹಾಳು ಮಾಡುವಂತಹ ಕೆಲಸ ಅವ್ರು ಮಾಡ್ತಾ ಇದ್ರು ಅಂತಾನೆ ಹೇಳುತ್ತೆ. ಸೊ ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇದೆ. ನಾನು ಹೇಳಿದೆ ಅಲ್ವಾ, ಇಲ್ಲಿ ಸಂಬಂಧಗಳಲ್ಲಿ ನಿಮ್ಗೆ ಒಂದಷ್ಟು ಪರಸ್ಪರವಾಗಿ ಕೂತು ಮಾತಾಡೋದು, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದು, ಯಾವುದಾದ್ರೂ ಒಂದು ಕೋರ್ಟ್ ವಿಚಾರವಾಗಿರ್ಬೋದು, ಕೆಲಸದ ವಿಚಾರವಾಗಿರ್ಬೋದು, ಅದು ಕೂಡ ಆಗೋ ಅಂಥದ್ದು ಆಗಿರಬಹುದು. ಎಲ್ಲ ನಿಮ್ಮ ಕಡೆನೆ ಆಗುವ ಸಾಧ್ಯತೆ ಇನ್ನು 3 ತಿಂಗಳಲ್ಲಿ ನೀವು ಒಳ್ಳೊಳ್ಳೆ ವಿಚಾರಗಳನ್ನ ನೀವು ಎದುರು ನೋಡಬಹುದು. ಎಕ್ಸ್ಪೀರಿಯನ್ಸಿಂಗ್, ಈಗ ಆಲ್ರೆಡಿ ಈ ಹಿಂದೆ ತುಂಬ ಮಾನಸಿಕವಾಗಿ ನೋವು ಅನುಭವಿಸೋದು, ಜನಗಳಿಂದ ನೋವು ತಿನ್ನೋದು, ಈ ಥರದ್ದೆಲ್ಲ ನಿಮಗೆ ಎಕ್ಸ್ಪೀರಿಯನ್ಸ್ ಆಗೋಗಿದೆ. ಈಗ ನಿಮಗೆ ಅರ್ಥ ಆಗುತ್ತೆ ಯಾರನ್ನ ಎಲ್ಲಿ ಇಡಬೇಕು ಅನ್ನೋದು ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ಸೊ ಇದು ನೀವು ನಂಬುವ ದೈವ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ನಿನ್ನ ಕಷ್ಟಗಳಿಗೆ ಅಂತ್ಯ ಕಾಣುವ ಸಮಯ ಬಂದಾಗಿದೆ ಅನ್ನೋದು ನೀವು ನಂಬುವ ದೈವ ಒತ್ತಿ ಹೇಳ್ತಾ ಇದೆ. ಇಲ್ಲಿ ಸೆಕೆಂಡ್ ಸ್ಟೋನ್ ಇರುವ ಕಾರ್ಡ್ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡ್ರಿ, ನೀವು ನಂಬುವ ದೈವನ 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ನೀವು ನೋಡಬೇಕಾಗತ್ತೆ. ನೀವು ಯಾವ ದೇವರನ್ನ ತುಂಬಾನೇ ನಂಬಿದಿರಲ್ಲ ಆ ದೇವ್ರ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ನೋಡಿ. ಇಲ್ಲಿ ನಿಮಗೆ ಯಾವೆಲ್ಲ ವಿಚಾರಗಳು ಈ 3 ತಿಂಗಳಲ್ಲಿ ಎದುರಾಗುತ್ತೆ ಅನ್ನೋದು ನೋಡೋಣ. ಓಕೆ, ಪೇಜ್ ಆಫ್ ವಾಂಡ್ಸ್. ಯಾವುದೋ ಒಂದು ಕೆಲಸಗಳು ಸ್ಟ್ರಕ್ ಆಗಿತ್ತು ಅನ್ಸುತ್ತೆ, ಆ ಕೆಲಸಗಳು ನಿಧಾನ ಆಗ್ತಾ ಇತ್ತು ಇಲ್ಲಿವರೆಗೂ. ಓಕೆ, ಈಗ ಇನ್ನು ಮುಂದೆ ಈ ತಿಂಗಳಿಂದ, ಜನವರಿ ತಿಂಗಳಿಂದನೇ ಆ ಕೆಲಸಗಳು ನಿಧಾನವಾಗಿ ಆಗೋದಕ್ಕೆ ಶುರುವಾಗುತ್ತೆ. ಯಾವುದಾದ್ರೂ ಒಂದು ವ್ಯಕ್ತಿ ವಿಚಾರವಾಗಿ ನೀವು ತುಂಬಾ ಡಿಪ್ರೆಷನ್ಗೊಳಗಾಗಿದ್ದರೆ ದಯವಿಟ್ಟು ಆ ಮಾನಸಿಕ ಖಿನ್ನತೆಯಿಂದ ದಯವಿಟ್ಟು ಹೊರಗಡೆ ಬನ್ನಿ. ಕೆಲವೊಂದು ವಿಚಾರಗಳು ನಿಮ್ಮಂತೆಯೇ ಇರುತ್ತೆ. ಇಲ್ಲಿ ಕೋರ್ಟ್ ಕಾರ್ಡ್ ಮೇಜರ್ ಆಗಿ ಬಂದಿರೋದ್ರಿಂದ ನನಗೆ ನೀವು ರೆಡಿಯಾಗಿ ನಿಂತರೆ ಯಾವ ಕೆಲಸಗಳು ಕೂಡ ಮಾಡ್ತೀರಾ. ಇಲ್ಲಿ ನೀವು ನಂಬುವ ದೈವ ಕೂಡ ಅದೇ ಹೇಳ್ತಾ ಇದೆ. ನೀವು ಯಾವುದೋ ಒಂದು ವಿಚಾರಕ್ಕೆ ಮಾನಸಿಕವಾಗಿ ಕುಗ್ಗು ಹೋಗ್ತಾ ಇದ್ದೀರಿ, ಆ ವಿಚಾರದಿಂದ ನೀವು ಹೊರಗಡೆ ಬಂದರೆ ನಿಮಗೆ ಒಂದಷ್ಟು ಒಳ್ಳೆಯ ಸಮಯ ಶುರುವಾಗ್ತಾ ಇದೆ. ಜನಗಳ ಮುಂದೆ ನೀವು ಒಂದಷ್ಟು ಲೀಡರ್ ರೀತಿ ಕಾಣಿಸ್ಕೊಳ್ಳುವಂಥ ದಿನಗಳು ಕೂಡ ಹತ್ರ ಇದೆ ಅಂತ ಹೇಳಬಹುದು. ನೀವು ಒಂದಷ್ಟು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಸಾಕಷ್ಟು ಜನ ನಿಮ್ಮ ಮುಂದೆ ತುಂಬಾ ಚೆನ್ನಾಗಿರ್ತಾರೆ. ನಿಮ್ಮ ವಿಚಾರಗಳಲ್ಲಿ ನೀವು ಯಾವುದಾದ್ರೂ ಒಂದು ಏಳಿಗೆ ಆಗುವಂತಹ ಕೆಲಸ ನೀವು ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡ್ರೆ, ಆ ಕೆಲಸ ನೀವು ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡ್ರೆ ನಿಮ್ಮ ಬೆನ್ನಿಗೆ ಚೂರಿ ಹಾಕುವಂತಹ ಜನಗಳು ಕೂಡ ನಿಮ್ಮ ಎದುರಾಗ್ತಾ ಇದ್ದಾರೆ ಅಂತಲೇ ಹೇಳುತ್ತೆ ಇಲ್ಲಿ. ಸೊ ಹಾಗೆ ನೀವು ಒಂದಷ್ಟು ಕೆಲಸಗಳನ್ನ ಮಾಡೋದಕ್ಕೆ ಅಂತ ಹೋಗ್ತೀರಿ, ಅಥವಾ ಯಾವುದೋ ಒಂದು ವಿಚಾರದಲ್ಲಿ ಏನೋ ಒಂದು ಡಿಸಿಷನ್ ತಗೊಳ್ಳೋದಕ್ಕೆ ಅಂತ ಹೋಗ್ತೀರಿ, ಆದರೆ ಯಾವುದೋ ಒಂದು ಚಿಕ್ಕ ಭಯ ಅನ್ನೋದು ಕಾಡ್ತಾ ಇದೆ. ಇದನ್ನೆಲ್ಲ ಸೈಡಿಗಿಟ್ಟು ನೀವು ನಂಬುವ ದೈವನ ಪ್ರತಿನಿತ್ಯ ಆರಾಧನೆ ಮಾಡ್ತಾ, ಜಪ ಇರಬಹುದು, ಪೂಜೆ ಪುನಸ್ಕಾರಗಳಿರ್ಬೋದು, ಒಂದಷ್ಟು ಮೆಡಿಟೇಷನ್ ಇರಬಹುದು, ಮ್ಯಾನಿಫೆಸ್ಟೇಷನ್ ಇರಬಹುದು, ಏನೇ ಇರ್ಬೋದು, ಈ ಥರದ್ದೆಲ್ಲ ಮಾಡ್ಕೊಂಡು ಮುಂದುವರುತ್ರಿ ಅಂತ ಹೇಳಿದ್ರೆ ಇಲ್ಲಿ ಕಿಂಗ್ ಆಫ್ ಕಪ್ಸ್ ಬಂದಿರೋದ್ರಿಂದ ನೀವು ಅಂದುಕೊಂಡ ಕೆಲಸಗಳೆಲ್ಲ ಆಗ್ತಾ ಬರುತ್ತೆ. ಒಂದಷ್ಟು ಮೈಂಡ್ ಫ್ಲಿಕ್ಚುಯೇಟ್ ಆಗ್ತಾ ಇರುತ್ತೆ. ಇಲ್ಲಿ ಸ್ಲೋಯಿಂಗ್ ಡೌನ್, ನೀವು ಸರಿಯಾದ ನಿರ್ಧಾರ ತಗೊಳ್ದಿರಾ ಒಂದಷ್ಟು ನಿಧಾನವಾಗಿ ನಿಮ್ಮ ಪ್ರೊಸೆಸಿಂಗ್ ತೋರಿಸ್ತಾ ಇದ್ದೀರಾ, ಅಥವಾ ನಿಧಾನವಾಗಿ ಈ ಕೆಲಸ ಅಯ್ಯೋ ನಾಳೆ ಮಾಡೋಣ, ನಾಡಿದ್ದು ಮಾಡೋಣ ಅಂತೇಳಿ ಇಗ್ನೋರ್ ಮಾಡ್ತಾ ಇದ್ದೀರಾ. ದಯವಿಟ್ಟು ಆ ಥರದ್ದು ಮಾಡಬೇಡಿ. ಇಲ್ಲಿ ಕರೇಜ್ ಬಂದಿದೆ. ನಾನು ಹೇಳಿದೆ ಅಲ್ವಾ, ನಿಮ್ಮ ಕೆಲಸಗಳು ಏನಾದರೂ ಸ್ಟ್ರಕ್ ಆಗಿದ್ರೆ ನಿಧಾನಕ್ಕೆ ಆಗೋದಕ್ಕೆ ಶುರು ಆಗಿದೆ ಅಂತ ಹೇಳಿ. ಶೇರಿಂಗ್ ಬರ್ತಾ ಇದೆ. ನೀವು ಬೇರೆಯವ್ರಿಗೆ ಶೇರ್ ಮಾಡೋದಾಗಿರಬಹುದು, ಬಡವರಿಗೆ ದಾನ ಮಾಡೋದಾಗಿರ್ಬೋದು, ಈ ಥರದ್ದೆಲ್ಲ ಮಾಡ್ಕೊಳ್ಳೋದ್ರಿಂದ ನಿಮಗೆ ಏನೆಲ್ಲ ಬ್ಲಾಕೇಜ್ ಆಗಿದೆ, ಈ ಅನಾಥರಿಗೆ ಅನ್ನದಾನ ಮಾಡೋದಾಗಿರ್ಬೋದು, ದೇವಸ್ಥಾನಕ್ಕೆ ಅಕ್ಕಿಯ ದಾನ ಮಾಡೋದಾಗಿರ್ಬೋದು, ಈ ಥರದ್ದೆಲ್ಲ ಮಾಡ್ಕೊಂಡು ಬರೋದ್ರಿಂದ ನೀವು ಏನು ಅಂದ್ಕೊಂಡಿರ್ತೀರಲ್ಲ ಆ ಕೆಲಸ ಆಗ್ತಾ ಬರುತ್ತೆ ಅಂತ ಹೇಳ್ಬೋದು. ಇಲ್ಲಿ ಫ್ರೆಂಡ್ಲಿನೆಸ್ ಅಂತ ತೋರಿಸ್ತಾ ಇದೆ. ಒಂದಷ್ಟು ಜನಗಳ ನಡುವೆ ಇನ್ನು ಮುಂದಿನ ದಿನಗಳಲ್ಲಿ ಒಂದಷ್ಟು ಹೊಸ ಫ್ರೆಂಡ್ಗಳಾಗೋದಾಗಿರ್ಬೋದು, ಹೊಸ ಪರಿಚಯದ ಜೊತೆಗೆ ತುಂಬ ಖುಷಿಯಿಂದ ನೀವು ಮಾತಾಡ್ಕೊಂಡು ಹೋಗೋದಾಗಿರ್ಬೋದು. ರೆಸ್ಪೆಕ್ಟಿವಿಟಿ ಅಂತ ಬರ್ತಾ ಇದೆ, ಅದು ಕೂಡ ನಿಮಗೆ ಅಂದರೆ ಹೊಸ ಯೋಚನೆಗಳು ನಿಮ್ಮ ಐಡಿಯಾದಲ್ಲಿ ಬರೋದಿದೆ. ಸ್ಟ್ರೆಸ್ ಇದೆ. ಸ್ಟ್ರೆಸ್ ಅಂದರೆ ನೀವೇನು ಮಾಡ್ತಾ ಇದ್ದೀರಿ ಅಂದರೆ ಸ್ಟ್ರೆಸ್ಗೆ ಒಳಗಾಗ್ತಾ ಇದ್ದೀರಾ, ನೀವೇ ಸ್ಟ್ರೆಸ್ಗೆ ಒಳಗಾಗ್ತಾ ಇದ್ದೀರಾ. ಹಾಗೆ ನೀವೇ ಸ್ಟ್ರೆಸ್ಸಿಗೆ ಒಳಗಾಗದೇ ಇದ್ದರೂ ಕೂಡ ಯಾರಾದರೂ ಏನಾದರೂ ಹೇಳಿದ ಕೂಡಲೇ ಅದನ್ನು ತುಂಬ ಮಾನಸಿಕವಾಗಿ ಯೋಚನೆ ಮಾಡೋದು, ಈ ಥರದ ಅಲೋನ್ಲಿನೆಸ್, ನಾನು ಒಂಟಿ ಏನು ಅನ್ನುವ ತರಹ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಇಲ್ಲಿ ಮೇಜರಾಗಿ ನನಗೆ ಮೇಜರ್ ಕಾರ್ಡ್ ಬಂದಿರೋದ್ರಿಂದ ಜಯ ನಿಮ್ಮತ್ತಾನೆ ಈ ವರ್ಷದಲ್ಲಿದೆ. ನೀವು ಅಂದುಕೊಂಡಿರುವ ಕೆಲಸ ಸಾಧನೆಗಳು ಈ ವರ್ಷದ ಅಂತ್ಯದಲ್ಲಿ ನೀವು ಮಾಡ್ತೀರಾ
ಅಂತ ಹೇಳಿ ನೀವು ನಂಬುವ ದೈವ ಇದೊಂದು ಮೆಸೇಜ್ ಕೊಡ್ತಾ ಇದೆ ಅಂತ ಹೇಳ್ತಾ ನಾನು ನನ್ನ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡಿದ್ರೆ ದಯವಿಟ್ಟು ಶೇರ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ.